ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮನೆಯಲ್ಲೂ ಬಿಪಿಎಲ್ ಅಥವಾ ಎಪಿಎಲ್ ರೇಷನ್ ಕಾರ್ಡ್ ಇದೆಯಾ? ಹಾಗಿದ್ರೆ ಇವತ್ತಿನ ಈ ವಿಡಿಯೋ ತುಂಬಾ ಮುಖ್ಯ. ಯಾಕಂದ್ರೆ ರಾಜ್ಯ ಸರ್ಕಾರ ಮತ್ತು ಆಹಾರ ಇಲಾಖೆ ಈಗ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಅಪ್ಡೇಟ್ ಒಂದನ್ನ ನೀಡಿದೆ. ಈ ಒಂದು ಕೆಲಸ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಹಣ, ಉಚಿತ ಅಕ್ಕಿ, ಸರ್ಕಾರದ ಹಲವು ಯೋಜನೆಗಳು ಕೂಡ ನಿಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದ್ರೆ ಕೊನೆಯಲ್ಲಿ ಒಂದು ಮುಖ್ಯ ಮಾಹಿತಿ ಹೇಳ್ತೀನಿ, ಹಲವರಿಗೆ ಗೊತ್ತೇ ಇಲ್ಲ. ನೀವು ನೋಡ್ತಿರೋದು ಇನ್ಫೋಟೆಕ್ ವಾಯ್ಸ್ ಕನ್ನಡ. ಪ್ರತಿದಿನ ಕರ್ನಾಟಕ ಸರ್ಕಾರದ ಯೋಜನೆಗಳು, ರೇಷನ್ ಕಾರ್ಡ್ ಅಪ್ಡೇಟ್, ರೈತರ ಸುದ್ದಿ ಮತ್ತು ಜನರಿಗೆ ಉಪಯೋಗವಾಗುವ ಮಾಹಿತಿಗಾಗಿ ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ರಾಜ್ಯದಲ್ಲಿ ಸಾಕಷ್ಟು ಜನರಿಗೆ ರೇಷನ್ ಕಾರ್ಡ್ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಿವೆ. ಕೆಲವರಿಗೆ ಅನ್ನಭಾಗ್ಯ ಹಣ ಬಂದಿಲ್ಲ, ಇನ್ನೂ ಕೆಲವರಿಗೆ ಇಕೆವೈಸಿ ಪೆಂಡಿಂಗ್ ಅಂತ ತೋರಿಸ್ತಿದೆ, ಮತ್ತೊಬ್ಬರಿಗೆ ಫ್ಯಾಮಿಲಿ ಮೆಂಬರ್ ಮಿಸ್ಮ್ಯಾಚ್ ಸಮಸ್ಯೆ ಬರ್ತಿದೆ. ಇದರ ನಡುವೆ ಆಹಾರ ಇಲಾಖೆ ಏನು ಹೇಳ್ತಿದೆ ಅಂದ್ರೆ, ಯಾರ ರೇಷನ್ ಕಾರ್ಡ್ನಲ್ಲಿ ಮಾಹಿತಿ ತಪ್ಪಾಗಿದೆ, ಅಪ್ಡೇಟ್ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು ಅಂತ ಸೂಚನೆ ನೀಡಲಾಗಿದೆ. ಉದಾಹರಣೆಗೆ, ಮನೆಯ ಸದಸ್ಯರ ಹೆಸರು ತಪ್ಪಿದ್ದರೆ, ಹೊಸ ಮದುವೆಯಾಗಿ ಹೆಸರು ಸೇರಿಸದೇ ಇದ್ದರೆ, ಮೃತ ವ್ಯಕ್ತಿಯ ಹೆಸರು ರಿಮೂವ್ ಮಾಡದೇ ಇದ್ದರೆ, ಮೊಬೈಲ್ ನಂಬರ್ ಅಪ್ಡೇಟ್ ಆಗದೇ ಇದ್ದರೆ, ಇಂಥ ಸಮಸ್ಯೆಗಳಿದ್ರೆ ಬೇಗ ಸರಿಪಡಿಸಿಕೊಳ್ಳಿ ಅಂತ ಹೇಳಲಾಗ್ತಿದೆ. ಕೆಲವರು ಹೇಗಿರ್ತಾರೆ ಗೊತ್ತಾ ಸ್ನೇಹಿತರೆ? ಅನ್ನಭಾಗ್ಯ ಹಣ ಬಂದಿಲ್ಲ ಅಂದ್ರೆ ಮಾತ್ರ ತಕ್ಷಣ ರೇಷನ್ ಆಫೀಸ್ ನೆನಪಾಗ್ತದೆ. ಆದರೆ ಅಪ್ಡೇಟ್ ಮಾಡೋ ಸಮಯದಲ್ಲಿ ನಾಳೆ ಹೋಗ್ತೀನಿ, ಮತ್ತೊಂದಿನ ಹೋಗ್ತೀನಿ ಅಂತ ಮುಂದೂಡ್ತಾರೆ. ಆಮೇಲೆ ಹಣ ಬಂದಿಲ್ಲ ಅಂದ್ರೆ ಸರ್ಕಾರ ಯಾಕೆ ಕೊಡ್ತಿಲ್ಲ ಅಂತ ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ಎನ್ಕ್ವೈರಿ ಶುರು ಮಾಡ್ತಾರೆ. ಈಗ ಹಲವರು ಕೇಳ್ತಿರುವ ಪ್ರಶ್ನೆ ಏನು ಅಂದ್ರೆ, ಹೊಸ ರೇಷನ್ ಕಾರ್ಡ್ ಯಾವಾಗ ಸ್ಟಾರ್ಟ್ ಆಗ್ತದೆ? ತಿದ್ದುಪಡಿ ಮತ್ತೆ ಓಪನ್ ಆಗತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಸಮಯ ಸಮಯಕ್ಕೆ ಅಪ್ಡೇಟ್ ಬರ್ತಿರುತ್ತದೆ. ಕೆಲವು ಜಿಲ್ಲೆಗಳಲ್ಲಿ ಕರೆಕ್ಷನ್ ಪ್ರಾಸೆಸ್ ಸ್ಟಾರ್ಟ್ ಆಗಬಹುದು ಅಂತ ಮಾಹಿತಿ ಕೇಳಿಬರುತ್ತಿದೆ. ಆದರೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದ ನಂತರವೇ ಅಪ್ಲೈ ಮಾಡುವುದು ಉತ್ತಮ. ಮತ್ತೊಂದು ಮುಖ್ಯ ವಿಷಯ, ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರುವ ಆಧಾರ್ ನಂಬರ್ ಮತ್ತು ಬ್ಯಾಂಕ್ ಅಕೌಂಟ್ ಸರಿಯಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವೊಮ್ಮೆ ಬ್ಯಾಂಕ್ ಲಿಂಕಿಂಗ್ ಸಮಸ್ಯೆಯಿಂದ ಅನ್ನಭಾಗ್ಯ ಹಣ ಡಿಲೇ ಆಗಬಹುದು. ಹಾಗೆ ನಿಮ್ಮ ಮೊಬೈಲ್ ನಂಬರ್ ಆಕ್ಟಿವ್ ಇರಬೇಕು. ಒಟಿಪಿ ವೆರಿಫಿಕೇಶನ್ ಬಂದಾಗ ತುಂಬಾ ಉಪಯೋಗ ಆಗ್ತದೆ. ಇಂಪಾರ್ಟೆಂಟ್ ರಿಮೈಂಡರ್: ಒಟಿಪಿ ಯಾರಿಗೂ ಶೇರ್ ಮಾಡಬೇಡಿ, ಫೇಕ್ ಕಾಲ್ಸ್ ನಂಬಬೇಡಿ, ಮನಿ ಟ್ರಾನ್ಸ್ಫರ್ ಹೆಸರಿನಲ್ಲಿ ಸ್ಕ್ಯಾಮ್ ಮಾಡುವವರಿಂದ ಜಾಗ್ರತೆ ಇರಲಿ. ಈಗ ಹಲವಾರು ಜಿಲ್ಲೆಗಳಲ್ಲಿ ಇಕೆವೈಸಿ ಮಾಡಿಸಿಕೊಳ್ಳಿ ಅಂತ ಮತ್ತೆ ಸೂಚನೆ ಕೊಡಲಾಗ್ತಿದೆ. ಇಕೆವೈಸಿ ಯಾಕೆ ಮುಖ್ಯ ಅಂದ್ರೆ, ನಿಜವಾದ ಬೆನಿಫಿಷರೀಸ್ ಗುರುತಿಸಲು, ಡೂಪ್ಲಿಕೇಟ್ ಕಾರ್ಡ್ ರಿಮೂವ್ ಮಾಡಲು, ಸರ್ಕಾರದ ಹಣ ಸರಿಯಾದ ಜನರಿಗೆ ತಲುಪಲು. ಹಾಗಾದ್ರೆ ನೀವೇನ್ ಮಾಡ್ಬೇಕು? ಸ್ಟೆಪ್ 1, ನಿಮ್ಮ ಹತ್ತಿರದ ರಾಷನ್ ಶಾಪ್ ಅಥವಾ ಕರ್ನಾಟಕ ಒನ್ ಸೆಂಟರ್ಗೆ ಹೋಗಿ. ಸ್ಟೆಪ್ 2, ಆಧಾರ್ ಕಾರ್ಡ್ ಮತ್ತು ರಾಷನ್ ಕಾರ್ಡ್ ತೆಗೆದುಕೊಂಡು ಹೋಗಿ. ಸ್ಟೆಪ್ 3, ಇಕೆವೈಸಿ ಕಂಪ್ಲೀಟ್ ಆಗಿದೆಯಾ ಚೆಕ್ ಮಾಡಿಸಿ. ಸ್ಟೆಪ್ 4, ಮೊಬೈಲ್ ನಂಬರ್ ಅಪ್ಡೇಟ್ ಇದೆಯಾ ವೆರಿಫೈ ಮಾಡಿಕೊಳ್ಳಿ. ಇದನ್ನ ಮಾಡಿಸಿಕೊಂಡರೆ ಮುಂದೆ ಬೆನಿಫಿಟ್ಸ್ ಬರೋದಕ್ಕೆ ಸಮಸ್ಯೆ ಕಡಿಮೆಯಾಗ್ತದೆ. ಮತ್ತೊಂದು ಮುಖ್ಯ ವಿಷಯ ಏನಂದ್ರೆ ಸ್ನೇಹಿತರೆ, ಕೆಲವರು ಫೇಕ್ ನ್ಯೂಸ್ ನೋಡಿ ಭಯಪಡ್ತಿದ್ದಾರೆ. ಎಲ್ಲಾ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ತದೆ, ಹಣ ಸಂಪೂರ್ಣ ಸ್ಟಾಪ್ ಆಗ್ತದೆ ಅಂತ ಸೋಷಿಯಲ್ ಮೀಡಿಯಾನಲ್ಲಿ ಹಲವಾರು ರೂಮರ್ಸ್ ಓಡಾಡ್ತಿವೆ. ಆದ್ರೆ ಒಫಿಷಿಯಲ್ ಅಪ್ಡೇಟ್ ಬಂದಾಗ ಮಾತ್ರ ನಂಬಿ. ಯಾರಾದ್ರೂ ಫಾರ್ವರ್ಡ್ ಮಾಡಿದ ಮೆಸೇಜ್ ನೋಡಿ ಟೆನ್ಷನ್ ಆಗ್ಬೇಡಿ. ಈಗ ಹಲವರು ಕೇಳ್ತಿರುವ ಪ್ರಶ್ನೆ ಏನು ಅಂದ್ರೆ, ಹೊಸ ರೇಷನ್ ಕಾರ್ಡ್ ಯಾವಾಗ ಸ್ಟಾರ್ಟ್ ಆಗ್ತದೆ? ತಿದ್ದುಪಡಿ ಮತ್ತೆ ಓಪನ್ ಆಗತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಸಮಯ ಸಮಯಕ್ಕೆ ಅಪ್ಡೇಟ್ ಬರ್ತಿರುತ್ತದೆ. ಕೆಲವು ಜಿಲ್ಲೆಗಳಲ್ಲಿ ಕರೆಕ್ಷನ್ ಪ್ರಾಸೆಸ್ ಸ್ಟಾರ್ಟ್ ಆಗಬಹುದು ಅಂತ ಮಾಹಿತಿ ಕೇಳಿಬರುತ್ತಿದೆ. ಆದರೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದ ನಂತರವೇ ಅಪ್ಲೈ ಮಾಡುವುದು ಉತ್ತಮ. ಮತ್ತೊಂದು ಮುಖ್ಯ ವಿಷಯ, ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರುವ ಆಧಾರ್ ನಂಬರ್ ಮತ್ತು ಬ್ಯಾಂಕ್ ಅಕೌಂಟ್ ಸರಿಯಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವೊಮ್ಮೆ ಬ್ಯಾಂಕ್ ಲಿಂಕಿಂಗ್ ಸಮಸ್ಯೆಯಿಂದ ಅನ್ನಭಾಗ್ಯ ಹಣ ಡಿಲೇ ಆಗಬಹುದು. ಹಾಗೆ ನಿಮ್ಮ ಮೊಬೈಲ್ ನಂಬರ್ ಆಕ್ಟಿವ್ ಇರಬೇಕು. ಒಟಿಪಿ ವೆರಿಫಿಕೇಶನ್ ಬಂದಾಗ ತುಂಬಾ ಉಪಯೋಗ ಆಗ್ತದೆ. ಇಂಪಾರ್ಟೆಂಟ್ ರಿಮೈಂಡರ್: ಒಟಿಪಿ ಯಾರಿಗೂ ಶೇರ್ ಮಾಡಬೇಡಿ, ಫೇಕ್ ಕಾಲ್ಸ್ ನಂಬಬೇಡಿ, ಮನಿ ಟ್ರಾನ್ಸ್ಫರ್ ಹೆಸರಿನಲ್ಲಿ ಸ್ಕ್ಯಾಮ್ ಮಾಡುವವರಿಂದ ಜಾಗ್ರತೆ ಇರಲಿ. ಒಟ್ನಲ್ಲಿ ಹೇಳೋದಾದ್ರೆ, ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಸರಿಯಾಗಿದೆಯಾ ಅನ್ನೋದನ್ನ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ. ಇಕೆವೈಸಿ ಪೆಂಡಿಂಗ್ ಇದ್ರೆ ಬೇಗ ಕಂಪ್ಲೀಟ್ ಮಾಡಿ. ಮೊಬೈಲ್ ನಂಬರ್ ಅಪ್ಡೇಟ್ ಇರಲಿ. ಈ ಮಾಹಿತಿ ನಿಮ್ಗೆ ಉಪಯೋಗವಾಗಿದೆ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಊರಲ್ಲೂ ಯಾರಿಗಾದ್ರೂ ಅನ್ನಭಾಗ್ಯ ಹಣ ಬಂದಿಲ್ಲ ಅಂದ್ರೆ ಈ ವಿಡಿಯೋ ಶೇರ್ ಮಾಡಿ.
ಇನ್ನಷ್ಟು ಕರ್ನಾಟಕ ಸರ್ಕಾರದ ಯೋಜನೆಗಳು, ರೇಷನ್ ಕಾರ್ಡ್ ಅಪ್ಡೇಟ್ಸ್ ಮತ್ತು ಯೂಸ್ಫುಲ್ ಮಾಹಿತಿ ಬೇಕಾದ್ರೆ ಈಗಲೇ ಇನ್ಫೋಟೆಕ್ ವಾಯ್ಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.